ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಟು ಬೋನಾ ಆರ್ಟ್ ಆ್ಯಂಡ್ ಆಲ್ ಲಾಗ್ಸ್ ಚಾನಲ್ಗೆ. ನಾನಿವತ್ತು ಬಳಲ್ ಹಣ್ಣಿನ ರೆಸಿಪಿ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಮೊದಲು ಒಂದು ಬಳಲ್ ಹಣ್ಣು ಬೇಕು, ಬೆಲ್ಲ, ಸ್ವಲ್ಪ ಉಪ್ಪು, ಒಂದು ಏಲಕ್ಕಿ ಬೇಕು. ಬನ್ನಿ ಈ ರೆಸಿಪಿನ ಹೇಗೆ ಮಾಡೋದಂತ ನಿಮಗೆ ನೀಟಾಗಿ ತೋರಿಸ್ಕೊಡ್ತಾ ಇದ್ದೀನಿ. ಬಳಲ್ ಹಣ್ಣನ್ನು ತೊಳ್ಕೊಳ್ಳಿ, ತೊಳೆದೇ ಇದ್ರೂ ನಡೆಯುತ್ತೆ, ತೊಳ್ಕೊಳ್ಳಿ ಅಂತ ನಾನು ಹೇಳ್ತಾ ಇದ್ದೀನಿ. ಈಗ ಅದನ್ನು ಕಟ್ ಮಾಡಬೇಕು. ಒಡ್ಕೊಂಡು 2 ಹೋಳಾಗುತ್ತೆ ಅದು. ನೋಡಿ ಹಣ್ಣು ಹೇಗಿದೆ, ತುಂಬ ಚೆನ್ನಾಗಿದೆ ಅಲ್ಲ. ಸ್ವಲ್ಪ ಹುಳಿ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ನಾವು ಸಣ್ಣವರಿದ್ದಾಗ ಭಾಳ ತಿಂತಿದ್ವಿ ಇದನ್ನು, ತುಂಬ ಇಷ್ಟಪಟ್ಟು ತಿಂತಿದ್ವಿ. ತುಂಬ ಚೆನ್ನಾಗಿರ್ತಿತ್ತು. ಅದನ್ನೆಲ್ಲ ನೀಟಾಗಿ ಎಷ್ಟು ಒಳಗಿನ ಹಣ್ಣನ್ನು ನೀಟಾಗಿ ಸ್ಪೂನಿಲೆ ಎಲ್ಲ ತಕ್ಕೊಳ್ಳಿ. ನೀಟಾಗಿ ಎಷ್ಟು ತಗೊಂಡು 2 ಬೊಟ್ಲದಾಗಿಂದ ಎಷ್ಟು ನೀಟಾಗಿ ತಕ್ಕೋಬೇಕು. ತಕ್ಕೊಂಡು ಆಮೇಲೆ ಆ ಬೊಟ್ಲನ್ನೆಲ್ಲ ನೀಟಾಗಿ ತಕ್ಕೊಂಡ್ಮೇಲೆ ಆ ಸೊಟ್ಟೆ ಅಂದರೆ ಬಟ್ಲು ಟೈಪ್ ಸೊಟ್ಟೆ ಇರ್ತಾವಲ್ಲ, ಅವನ್ನ ಎಸಿಬಾರ್ದು, ಹಾಗೇ ಇಡಬೇಕು. ಅವನ್ನ ಹಾಗೇ ಇಟ್ಟು ಇದನ್ನು ಎಲ್ಲ ನೀಟಾಗಿ ಹಣ್ಣನ್ನು ತಕ್ಕೊಂಡು, ಅಂದರೆ ಆ ಸೊಟ್ಟೆನ ಯಾಕೆ ತೆಗೆದಿಡೋದಂದ್ರೆ ಆಮೇಲೆ ಸಣ್ಣ ಮಕ್ಕಳಿಗಾಗಲಿ ಅದರೊಳಗೆ ಹಾಕಿಕೊಟ್ರೆ ತುಂಬ ಚೆನ್ನಾಗಿ ಕಾಣುತ್ತೆ, ಇಷ್ಟಪಟ್ಟು ತಿಂತಾವೆ ಹುಡುಗರು. ಹಾಗಾಗಿ ಅದನ್ನು ನೀಟಾಗಿ ಎತ್ತಿಡಬೇಕು. ನೋಡಿ ಈ ಸೊಟ್ಟೆದು ಎಲ್ಲ ನೀಟಾಗಿ ಒಳಗಿಂದೆಲ್ಲ ನೀಟಾಗಿ ಹಣ್ಣನ್ನು ತಗೋತಾ ಇದ್ದೀನಿ. ಆಮೇಲೆ ನೆಕ್ಸ್ಟ್ ಅದನ್ನು ನೀಟಾಗಿ ತಕ್ಕೊಂಡು ಮೊದಲು ಬೆಲ್ಲ. ನಿಮಗೆ ಬೆಲ್ಲ ಜಾಸ್ತಿ ಬೇಕಂದರೆ ಜಾಸ್ತಿ ಸೇರಿಸ್ಕೊಳ್ಳಿ. ಸ್ವೀಟ್ ಇಷ್ಟ ಭಾಳ ಪಡ್ತಿದ್ರೆ ಸ್ವೀಟ್ ಜಾಸ್ತಿ ಹಾಕ್ಕೊಳ್ಳಿ, ಬೆಲ್ಲ ಜಾಸ್ತಿ ಹಾಕ್ಕೊಳ್ಳಿ. ಕಡಿಮೆ ಬೇಕಂದ್ರೆ ಸ್ವಲ್ಪ ಹುಳಿನೇ ಬೇಕಂದರೆ ಸ್ವಲ್ಪ ಬೆಲ್ಲ ಕಡಿಮೆ ಹಾಕ್ಕೊಳ್ಳಿ. ನಮಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲ ಹಾಕ್ಕೊಳ್ಳೋದು. ನೆಕ್ಸ್ಟ್ ಆಮೇಲೆ ಏಲಕ್ಕಿ ಪುಡಿ, ಒಂದು ಏಲಕ್ಕಿ ಪುಡಿನ ಸಣ್ಣಗರದು ಪೌಡ್ರ್ ಹಾಕ್ಕೋಬೇಕು. ಆಮೇಲೆ ಒಂದು ಚೂರಿಗೆ ರುಚಿಗೆ ತಕ್ಕಷ್ಟು ಉಪ್ಪು, ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟು ಹಾಕ್ಕೋಬೋದು. ಆಮೇಲೆ ನೆಕ್ಸ್ಟ್ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಬೇಕು. ಬೆಲ್ಲ ಒಂಚೂರು ಹಳಕ್ಕೆ ಇರಲಂಗೆ ಆ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಮಿಕ್ಸ್ ಮಾಡ್ಕೊಳ್ಳಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ಪೂನಿಲಾದರೆ ಸ್ಪೂನಿಲಿ ಮಿಕ್ಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ನೀವು ಕೈಲೇ ಮಿಕ್ಸ್ ಮಾಡ್ತೀನಿ ಅಂದರೆ ಕೈಲೇ ಇನ್ನೂ ತುಂಬ ಚೆನ್ನಾಗಿ ನೀಟಾಗಿ ಮೆಲ್ಟ್ ಆಗುತ್ತೆ. ನೋಡಿ ಈ ಥರ ಆಯ್ತು. ನಂತರ ಅದನ್ನು ಆಮೇಲೆ ಇಲ್ಲಿ ನಾನು ಹೇಳಿದೆ ಇಲ್ಲ, ಬಟ್ಲಲ್ಲಿ ತೆಗೆದಿಟ್ಕೊಳ್ಳಿ ಅಂತ, ಅದನ್ನು ಆಮೇಲೆ ಬಟ್ಲನ್ನು ತಗೊಂಡು ನೀಟಾಗಿ ಅದನ್ನು ಮಿಕ್ಸ್ ಮಾಡಿದ್ದನ್ನು ಅದರೊಳಗೆ ಹಾಕಿ ಮಕ್ಕಳಿಗೆ ನೀವು ಕೊಟ್ಟರೆ ತುಂಬ ಇಷ್ಟಪಟ್ಟು ತಿಂತಾವೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ಲ, ತುಂಬ ಚೆನ್ನಾಗಿ ಕಾಣ್ತಾ ಇದೆ ಅಲ್ಲ. ಬನ್ನಿ ನನ್ನ ಮಗಳು ತಿಂತಾಯಿದ್ರೆ ಅವ್ರು ಕೊಡೋಣ ಫಸ್ಟ್. ತುಂಬ ಚೆನ್ನಾಗಿದೆ ಅಂತ ಹೇಳಿದ್ಲು. ಧನ್ಯವಾದಗಳು.